ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೇಷರಾಶಿಗೆ ಈ ತಿಂಗಳಲ್ಲಿ ಸ್ಥಾನಮಾನ ಯಶಸ್ಸು ಲಭ್ಯವಿದೆ. ಅದೇ ರೀತಿ ಸವಾಲು ಸಂಕಷ್ಟಗಳು ಇವೆ ಅಂತ ಒಂದು ಮಿಶ್ರ ಫಲದ ಒಂದು ಸೂಚನೆ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಿ ಗ್ರಹಗತಿಗಳು ಅಂದರೆ ಗ್ರಹದ ಒಂದು ಚಲನೆಗೆ ಗೋಚಾರ ಅಥವಾ ಗ್ರಹಚಾರ ಅಥವಾ ಗ್ರಹಚಾರ ಅಂತೇವೆ, ಅಂತಹ ಗ್ರಹಚಾರಕ್ಕೆ ಅನುಗುಣವಾಗಿ ಮೇಷರಾಶಿಗೆ ಕೆಲವೊಂದು ಉತ್ತಮ ಫಲವೂ ಇದೆ, ಜೊತೆಗೆ ಕೆಲವೊಂದು ಸವಾಲು ಸಂಕಷ್ಟಗಳು ಅಥವಾ ಮತ್ತು ಸಮಸ್ಯೆಗಳು ಸಹ ಎದುರಾಗುವಂಥ ಸಾಧ್ಯತೆ ಬರುತ್ತೆ. ನವಗ್ರಹಗಳ ವ್ಯವಸ್ಥೆಯಲ್ಲಿ ಯಾರಿಗೆ ಯಾವ ರಾಶಿಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇರುತ್ತೋ ಅಂಥವ ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಎರಡು ಉತ್ತಮ ಫಲದೂ ಇರುತ್ತೆ, ಮಧ್ಯಮ ಫಲ ಅಂದರೆ ಕೆಲವೊಂದು ಮಿಶ್ರವಾದ ಫಲಗಳು ಸಹ ಸೂಚನೆ ಇರುತ್ತೆ. ಇನ್ನೊಂದು ಕೆಲವು ರಾಶಿಗಳಿಗೆ ಗ್ರಹ ಬಲ ಕಡಿಮೆ ಇದ್ದಾಗ ಸ್ವಲ್ಪ ಸಂಕಷ್ಟ ಫಲವೇ ಹೆಚ್ಚಾಗಿ ಬರುವಂಥದ್ದು ಇರುತ್ತೆ. ಇವೆಲ್ಲವೂ ಒಂದು ಗ್ರಹದ ಚಕ್ರ ಅಂದರೆ ಕಾಲಚಕ್ರ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದೊಂದು ಗೋಚಾರದ ರಾಶಿ ಚಕ್ರಕ್ಕೆ ಅನುಗುಣವಾಗಿ ಆಗುವಂಥ ಫಲ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸೂರ್ಯನಿಂದ ಆರಂಭಿಸಿದರೆ ನೋಡಬೇಕಾದ್ರೆ ಸೂರ್ಯನ ವಿಚಾರ ನಿಮಗೆ 16ರವರೆಗೂ ಸೂರ್ಯನ ವೈರುಧ್ಯ ಇರುತ್ತೆ, ಸೂರ್ಯ ನಿಮಗೆ ಪೂರಕವಾಗಿರೋದಿಲ್ಲ. 16ರವರೆಗೂ ಸಿಂಹರಾಶಿಯಲ್ಲಿ ಸೂರ್ಯನಿದ್ದಾಗ ನಿಮಗೆ ಸ್ವಲ್ಪ ಕಲಹ, ವಾಗ್ವಾದ, ಮನಸ್ಸಿಗೆ ಚಿಂತೆ ಎಲ್ಲ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು, ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು 16ರವರೆಗೆ ಎಲ್ಲ ನಿಧಾನಗತಿ ಆಗ್ಬೋದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆ ಬಳಿಕ ನಿಮಗೆ 17ರಿಂದ ನಿಮಗೆ ಉತ್ತಮ ಫಲ ಇದೆ. ಹಾಗಾಗಿ 16ರವರೆಗೆ ಇಂತಹ ಕೆಲವು ವಿಚಾರಗಳನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಯಾವುದೇ ಪ್ರಮುಖವಾದ ಕೆಲಸ, ನಿರ್ಧಾರ ಅಥವಾ ದಾಖಲೆ ಪತ್ರ, ಸಹಿ, ರಿಜಿಸ್ಟ್ರೇಷನ್, ಒಪ್ಪಂದಗಳನ್ನು 17ರ ಬಳಿಕ ಮಾಡಿಕೊಳ್ಳುವಂಥ ಉತ್ತಮ. ಹಾಗಾಗಿ ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ. ಇದರಿಂದ ಸ್ವಲ್ಪ ವಿವಾದ, ಕಲಹ, ವಾಗ್ವಾದ ಅಥವಾ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಯಾವುದೇ ರೀತಿ ಕಾರಣಕ್ಕೆ ಪೋಸ್ಟ್ಪೋನ್ಮೆಂಟ್, ಕ್ಯಾನ್ಸಲೇಷನ್ ಆಗೋದು ಇವೆಲ್ಲ ಆಗುತ್ತೆ. ಹಾಗಾಗಿ ಇಂಥ ವಿಚಾರದಲ್ಲಿ ಎಚ್ಚರಿಕೆ. ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ನೀವು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಸಿಟ್ಟು, ಆತಂಕ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಅನಾವಶ್ಯಕ ಕಲಹ, ವಾಗ್ವಾದ ಎಲ್ಲ ಬರುತ್ತೆ. ಮನೆಯಲ್ಲೂ ಬರ್ಬೋದು, ವೃತ್ತಿ ಜಾಗದಲ್ಲೂ ಬರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿ, ಸೀನಿಯರ್ ಆಫೀಸರ್ ಅಂತ ಇರ್ಬೋದು. ಹಾಗೆ ಎಲ್ಲರಲ್ಲೂ ನೀವು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಆತುರದ ನಿರ್ಧಾರ ಅಥವಾ ತಾಳ್ಮೆಗಟ್ಟ ಮಾತು, ಅವಾಚ್ಯ ಶಬ್ದ ಇವೆಲ್ಲನೂ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಸಾಡೆ ಸಾತಿ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಮಾತಿನಲ್ಲಿ ಹಿಡಿತ ನಿಮಗೆ ತಪ್ಪಿ ಹೋಗುತ್ತೆ. ಹಾಗಾಗಿ ಮಾತಿನ ಹಿಡಿತ ಖಂಡಿತ ಬೇಕಾಗುತ್ತೆ. ಅದಕ್ಕೆ ನೀವು ತಪ್ಪಿದ ಮಾತಿಗೆ ತುಂಬ ಬೆಲೆ ತೆರಬೇಕಂತ ಸನ್ನಿವೇಶ ಎಲ್ಲ ಬರುತ್ತೆ. ವಿಶೇಷವಾಗಿ ಯಾರ್ಯಾರು ಈ ವರ್ಕಿಂಗ್ ಇದ್ದಾರೆ, ಎಂಪ್ಲಾಯಿಗಳಿದ್ದಾರೆ, ಅವರು ನಿಮ್ಮ ಮೇಲಧಿಕಾರಿನೋ ಅಥವಾ ಸಹ ಉದ್ಯೋಗಿಗಳನ್ನು ಅಥವಾ ಇನ್ನಿತರ ಜೊತೆಗೆ ನೀವು ಸಂಯಮವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬಹಳ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ಎಚ್ಚರ ಈ ತಿಂಗಳಲ್ಲಿ ಬೇಕಾಗುತ್ತೆ ನಿಮಗೆ. ಇನ್ನು 17ರಿಂದ ನಿಮಗೆ ಸೂರ್ಯನ ಬೆಂಬಲ ಬರುತ್ತೆ. ಸೂರ್ಯ ಭಗವಂತರು ಕನ್ಯಾ ರಾಶಿಗೆ ಬರ್ತಿದ್ದಂತೆ ನಿಮಗೆ ವಿಶೇಷವಾದ ಉತ್ತಮ ಫಲ, ಷಷ್ಠದ ಉತ್ತಮ ಫಲ ಸಿಗುತ್ತೆ. ಯಶಸ್ಸು, ಲಾಭ, ಜಯ ಇದೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಉದ್ಯೋಗಕ್ಕೆ ಸಂಬಂಧವಾದ ಪ್ರಯತ್ನಗಳು ಇವೆಲ್ಲ ಮಾಡಲಿಕ್ಕೆ 17ರಿಂದ ಅದ್ಭುತವಾದ ಉತ್ತಮ ಫಲ ಅಥವಾ ಹಿಂದೆ ಮಾಡಿದ ಪ್ರಯತ್ನದ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುತ್ತೆ. ಅಂದರೆ ನಾವು ನಿತ್ಯವೂ ಗ್ರಹಚಾರ ಕೆಟ್ಟಿದೆ ಕೆಟ್ಟಿಲ್ಲ ಅಂತ ನಮ್ಮ ನಿತ್ಯದ ಕೈಂಕರ್ಯವನ್ನು ಎಲ್ಲರೂ ಮಾಡ್ತಾ ಹೋಗಬೇಕು. ಹಾಗಾಗಿ ಅಲ್ಲಿ ಆ ನಿತ್ಯದ ಮಾಡಿದಂಥ ಹಿಂದೆ ಮಾಡಿದ ಯಾವುದೇ ಒಂದು ನಿಮ್ಮ ಒಂದು ಅರ್ಜಿ ಹಾಕಿದ್ದು ಅಥವಾ ಯಾವುದೇ ಒಂದು ಪ್ರಯತ್ನ ಮಾಡಿದರೆ ಅದರ ಫಲ ನಿಮಗೆ 17ರ ಬಳಿಕ ಬರ್ಬೋದು. ಅಂದರೆ 17ರಿಂದ ಅಲ್ಲಿ ಸೂರ್ಯನ ಬಲ ನಿಮಗೆ ಇದೆ. ಸೂರ್ಯನ ನಿಮಗೆ ಯಶಸ್ಸನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡ್ತಾನೆ. ಸ್ಥಾನಮಾನ ಅಂತೇಳಿ ಬಂದಿದೆ ಅಲ್ಲಿ, ಸ್ಥಾನಮಾನ ಯಶಸ್ಸು ಸಿಗುತ್ತೆ ನಿಮ್ಮ ಒಂದು ಈ ತಿಂಗಳ ವಾಕ್ಯದಲ್ಲಿ. ಅಂದರೆ ಅಪರೂಪಕ್ಕೆ ಸೂರ್ಯನ ಆಶೀರ್ವಾದ ಸಿಗುವಂಥದ್ದು, ಅದು ನಿಮಗೆ ಸ್ಥಾನಮಾನವನ್ನು, ಸುಖವನ್ನು ಕೊಡುತ್ತದೆ. ಯಾರು ಈ ವಿದ್ಯಾರ್ಥಿಗಳು ಸೀಟ್ ಅಪೇಕ್ಷೆ ಪಟ್ಟವರಿಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು, ಜಾಬ್ಗೆ ಅರ್ಜಿ ಹಾಕಿದವರಿಗೆ ಜಾಬ್ ಆಫರ್ಗಳು ಬರ್ಬೋದು, ಅಥವಾ ಪ್ರಮೋಷನು, ಬಡ್ತಿಗಾಗಿ ಪ್ರಯತ್ನ ಪಡೋರಿಗೆ ಅಂತಹ ಪ್ರಮೋಷನ್ ಸಿಗ್ಬೋದು, ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥ ಈ ರೀತಿ ಹಲವಾರು ನಿಮ್ಮ ಜೀವನದ ಕನಸು ನನಸಾಗಲೇ ಸೂರ್ಯ ಭಗವಂತರ ಆಶೀರ್ವಾದ, ಗ್ರಹ ರಾಜರಾದಂತಹ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ 17ರಿಂದ ಆರಂಭವಾಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಸೂರ್ಯನ ಬಳಿಕ ಮತ್ತು ಮಂಗಳ ಗ್ರಹದ ವಿಚಾರ ನೋಡಿದರೆ ಮಂಗಳನು ನಿಮಗೆ ಆರಂಭದಿಂದಲೂ ಪೂರಕವಾಗಿದ್ದಾನೆ. ಆತನು 17ರವರೆಗೆ ನಿಮಗೆ ಮಿಥುನ ರಾಶಿಯಲ್ಲಿರುವಾಗ ಅಲ್ಲಿ ಸೂರ್ಯನ ಜೊತೆಗೆ ಅಲ್ಲಿ ಮಂಗಳನ ಒಂದು ಆಶೀರ್ವಾದ ನಿಮಗೆ 17ರವರೆಗೆ ಅಲ್ಲಿ ಮಂಗಳನ ಪೂರಕವಾಗಿರ್ತಾನೆ, 17ರ ಬಳಿಕ ಇರೋದಿಲ್ಲ. ಹಾಗಾಗಿ ಅಲ್ಲಿ ಆರಂಭದಲ್ಲಿ ಸೂರ್ಯನ ಬೆಂಬಲ ಇಲ್ಲದೆ ಇದ್ದ ಸಮಯದಲ್ಲೂ ನಿಮಗೆ ಮಂಗಳನ ಬೆಂಬಲ ಇರುವ ಕಾರಣ ಅದೇ ಹೇಳಿದಂತೆ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಕೊಡುಕೊಳ್ಳುವಿಕೆ ವ್ಯವಹಾರ, ಇನ್ನಿತರ ಉದ್ಯೋಗದ ಪ್ರಯತ್ನ, ಅದು ಹಿಂದೆ ಉದ್ಯೋಗಕ್ಕೆ ಅರ್ಜಿ ಹಾಕುವಂಥದ್ದು, ಅದೆಲ್ಲ ಈ ವಿಶೇಷವಾಗಿ ಮಂಗಳ ನಿಮಗೆ ಸಹಾಯಕ್ಕೆ ಬರ್ತಾನೆ. ಇನ್ನು ಯಾರು ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರೆಲ್ಲ ಇರ್ತಾರೆ, ಅಂಥ ಯುವ ವರ್ಗಕ್ಕೆ
ಎಲ್ಲ ವಿಶೇಷವಾಗಿ ಮಂಗಳನ ಒಂದು ಅಭಿಪ್ರಾಯದ ಮೂಲಕ ವಿಶೇಷ ಶುಭ ಫಲಗಳು ಸಿದ್ಧಿಯಾಗ್ತವೆ. ಯಶಸ್ಸು ಲಾಭ ಸಿಗುವಂಥದ್ದು, ಸೀಟು ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮಗೆ ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಆಗುವಂಥದ್ದು, ನೀವು ಪ್ರಯತ್ನ ಮಾಡಿದ ಒಂದು ಯಾವುದೇ ಇನ್ವೆಸ್ಟ್ಮೆಂಟ್ಗೆ ಹೀಗೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು, ಈ ರೀತಿ ಹಲವಾರು ಯುವ ವರ್ಗಕ್ಕೆ ಅನುಕೂಲವಾಗುವಂಥ ಪ್ರಯೋಜನ ಮಂಗಳನು ಮಾಡ್ತಾನೆ. 17ರವರೆಗೆ ಮಂಗಳನ ಆಶೀರ್ವಾದ ಇದೆ. 18ರಿಂದ ಆತನು ವಿರುದ್ಧವಾಗಿರ್ತಾನೆ. 18ರಿಂದ ವಿರುದ್ಧವಾಗಿರುವಾಗ ಆವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಆರೋಗ್ಯದ ರಕ್ಷಣೆ ಕಡೆ ಗಮನ ಕೊಡಬೇಕಾಗತ್ತೆ 18ರಿಂದ. ಇನ್ನು ಬುಧ ಗ್ರಹದ ವಿಚಾರ ನೋಡಿದಾಗ ಬುಧನು ನಿಮಗೆ ಆರಂಭದ 6ನೇ ತಾರೀಕುವರೆಗೂ ವಿಶೇಷವಾಗಿ ತುಂಬ ಶುಭ ಫಲ ನೀಡುವುದಿಲ್ಲ. ಆತನು 6ನೇ ತಾರೀಕು ಬೆಳಗ್ಗೆ 7ರಿಂದ ನಿಮಗೆ 25ರವರೆಗೆ ಈ ಸೆಪ್ಟೆಂಬರ್ 7ರಿಂದ 25ರವರೆಗೆ ಬುಧನ ವಿಶೇಷವಾದ ಉತ್ತಮ ಫಲ ಇದೆ. ಅದು ನಿಮಗೆ ಶುಭ ಲಾಭ ಜಯವನ್ನು ಕೊಡಲಿದೆ. ವ್ಯಾಪಾರ ಉದ್ಯಮದವರಿಗೆ, ಉದ್ಯೋಗಿಗಳಿಗೆ ಉತ್ತಮ ಫಲ. ಗುರುಬಲ ನಿಮಗೆ ಮೊದಲೇ ಗೊತ್ತಿರುವಂತೆ ಗುರುಬಲ ಇರುವುದಿಲ್ಲ. ಗುರುವಿನ ವೈರುಧ್ಯ ನೀವು ಈ ತಿಂಗಳು ಸಹ ಎದುರಿಸಬೇಕಾಗುತ್ತೆ. ಅಂದರೆ ಅರ್ಧಾಷ್ಟಮ ಅಂದರೆ 4ನೇ ಸ್ಥಾನದಲ್ಲಿರುವಂಥ ಗುರು ನಿಮಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ಅವಮಾನಕರ ಘಟನೆ, ಆಸ್ತಿ ಸಂಬಂಧಿತ ಕಲಹ, ಹಣದ ವಿವಾದಗಳು, ಕೌಟುಂಬಿಕ ಕಲಹ ಇತ್ಯಾದಿಗಳಿಗೆ ಗುರುವಿನ ಸಾಧ್ಯತೆ ಬರುತ್ತೆ. ಜೊತೆಗೆ ಬಂಧು ಬಾಂಧವರಲ್ಲಿ, ಮಿತ್ರರಲ್ಲಿ ಕಲಹವಾಗುವುದು. ಹಾಗಾಗಿ ಮೊದಲೇ ನಿಮಗೆ ಸಾಡೆ ಪ್ರಭಾವ ಒಂದು ಕಡೆ ಇದೆ, ಜೊತೆಗೆ ಇನ್ನೊಂದೆಡೆ ಈ ಗುರುಬಲ ಸಹ ಈ ವರ್ಷ ಪೂರ್ತಿ ಇರುವುದಿಲ್ಲ. ಹಾಗಾಗಿ ಗುರುವಿನ ವೈರುಧ್ಯ ಸಹ ನೀವು ಎದುರಿಸುವಂಥ ಪರಿಸ್ಥಿತಿ ಕಾರಣ ಮಾತು, ನಡವಳಿಕೆ, ಬಾಂಧವ್ಯ ಅದರಲ್ಲಿ ನೀವು ತಿಂಗಳ ಪೂರ್ತಿ ಎಚ್ಚರಿಕೆಯಿಂದ ಇರಬೇಕು. ಅನಾವಶ್ಯಕ ಚರ್ಚೆ ಮಾಡೋದು, ವಾಗ್ವಾದ ಮಾಡೋದು, ಕಲಹ ಮಾಡೋದು, ಸಣ್ಣ ಪುಟ್ಟ ಕಾರಣಗಳಿಗೆ ರೇಗುವಂಥದ್ದು ಇವೆಲ್ಲ ಸ್ವಲ್ಪ ಖಂಡಿತ ನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ಗುರುವಿನ ಬಳಿಕ ಶುಕ್ರನ ವಿಚಾರ ನೋಡಿದರೆ ಶುಕ್ರನು ಸಹ ನಿಮಗೆ ಈ ತಿಂಗಳ ವಿರುದ್ಧವಾಗಿರ್ತಾನೆ. ನೋಡಿ, ಶುಕ್ರನು ಕೆಲವೊಂದು ಬಾರಿ ತುಂಬ ಒಳ್ಳೆಯ ಫಲನೂ ಕೊಡ್ತಾನೆ. ಆತನು ಮುನಿದಾಗ ಅದರಿಂದ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಆಗ್ತವೆ. ಶುಕ್ರನ ಒಳ್ಳೆಮೆ ಸಹ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ, ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಆಕಸ್ಮಿಕ ನಷ್ಟಗಳು ಆದರೆ ನಿಮ್ಮ ಈ ತಿಂಗಳ ವಾಕ್ಯದಲ್ಲೇ ಬಂದಿದೆ, ಸವಾಲು, ಸಂಕಷ್ಟ ಮತ್ತು ಸಮಸ್ಯೆಗಳು ಇವೆ ಅಂಥೇಳಿ. ಅಂತಹ ಸವಾಲು ಅಥವಾ ಸಂಕಷ್ಟಗಳು ಈ ಶುಕ್ರನ ಒಂದು ಸಪ್ತಮದ ಚಲನೆಯಿಂದ ನಿಮಗೆ ಕಾರಣ ಆಗ್ಬೋದು. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರುವಂಥ ಶುಕ್ರನು ನಿಮಗೆ ಕಷ್ಟ ನಷ್ಟಗಳನ್ನು, ದಾಂಪತ್ಯದ ಕಲಹವನ್ನು, ಕುಟುಂಬದ ಕಲಹವನ್ನು, ವಿರುದ್ಧ ಲಿಂಗದವರು ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ಕಲಹವಾಗುವುದಗಳು ಹೆಚ್ಚಳವನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಇವೆಲ್ಲ ಇರೋದ್ರಿಂದ ನಿಮಗೆ ಚಿಂತೆ, ಒತ್ತಡಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಶುಕ್ರನು ಸಹ ನಿಮಗೆ ವಿರುದ್ಧದಾಯಕವಾಗಿದ್ದಾನೆ. ಹಣದ ಒಂದು ಹರಿವು ಸ್ವಲ್ಪ ನಿಧಾನ ಆಗುವಂಥದ್ದು, ಹಣದ ಎಲ್ಲ ಪೋಲಾಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ, ಎಚ್ಚರಿಕೆ ಇರಬೇಕು. ಶನಿಯ ಪ್ರಭಾವ ನಿಮಗೆ ಮೊದಲೇ ಗೊತ್ತಿರುವಂಥ ಶನಿ ಮಹಾರಾಜರು ಅಂದರೆ ದ್ವಾದಶದಲ್ಲಿ ಅಂದರೆ ನಷ್ಟದಲ್ಲಿ ಇರುವಂಥ ಶನಿ ಮಹಾರಾಜರು ನಿಮಗೆ ಅನೇಕ ರೀತಿಯ ನಷ್ಟವಾಗುವಂಥ ಬುದ್ಧಿಯನ್ನು ಕೊಡ್ಬೋದು. ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಅಥವಾ ನಿಮ್ಮ ಅಹಂಗೆ ಏಟು ಬೀಳುವಂಥ ಹಲವಾರು ನಷ್ಟ ಕಷ್ಟಗಳಿಗೆ ನೀವು ಗುರಿಯಾಗುವಂಥದ್ದು, ಅನಾವಶ್ಯಕ ಚರ್ಚೆ, ಅನಾವಶ್ಯಕ ವಾಗ್ವಾದ, ಅನಾವಶ್ಯಕ ಖರ್ಚುಗಳು ಇವೆಲ್ಲ ಆಗುವಂಥದ್ದು. ಅಥವಾ ನಿಮ್ಮದೇ ಒಂದು ಓವರ್ ಸ್ಮಾರ್ಟ್ನಿಂದ ಅತಿಯಾದ ನೀವು ಜಾಣ ಚೋರ್ಲಿಕ್ಕೆ ಹೋಗಿ ಅಲ್ಲಿ ಹಳ್ಳಕ್ಕೆ ಬೀಳುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ. ಜೊತೆಗೆ ನಿಮ್ಮ ಮನಸ್ಸಲ್ಲಿ ಈಗ ನಾಸ್ತಿಕ ಭಾವನೆ, ನಡಾತ್ಮಕ ಚಿಂತನೆ, ನೆಗೆಟಿವ್ ಥಾಟ್ಸು, ಇನ್ನೊಬ್ಬರ ಬಗ್ಗೆ ಅಸಹನೆ, ಅಸೂಯೆ ಎಲ್ಲ ಹೆಚ್ಚಳಾಗುತ್ತೆ. ಅದನ್ನೆಲ್ಲ ನಿಯಂತ್ರಣ ಮಾಡಬೇಕಾಗುತ್ತೆ. ಶನಿ ಪ್ರಭಾವ ನಿಮಗಿರುತ್ತೆ. ಮಹಾರಾಜರು ವಕ್ರಿಯಾಗಿದ್ದಾರೆ, ಆದರೂ ಅವರ ಪ್ರಭಾವದ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಪ್ರಭಾವ ಕಡಿಮೆ ಆಗ್ಬೋದು ಹೊರತು ಅದರ ಪ್ರಭಾವ ಈ ಸಾಡೆ ಪ್ರಭಾವ ಇದ್ದೇ ಇರುತ್ತೆ, ಗಮನದಲ್ಲಿಟ್ಕೋಬೇಕು. ರಾಹು ನಿಮಗೆ ತಿಂಗಳಲ್ಲಿ ಪೂರಕವಾಗಿದ್ದಾನೆ. ರಾಹುವಿನ ಬೆಂಬಲ ಇದೆ ನಿಮಗೆ. ರಾಹುವಿನಿಂದ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಧನಲಾಭ, ಜನಪ್ರಿಯತೆ, ಕೆಲವೊಂದು ಸಭೆ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಕೆಲವೊಂದು ಸನ್ಮಾನಗಳು ಅಥವಾ ನಿಮ್ಮಿಂದಲೇ ಹಣ ಪಡೆದು ನಿಮಗೆ ಸನ್ಮಾನ ಮಾಡುವಂಥದ್ದು ಅಂತಹ ಘಟನೆಗಳು ಈ ಕಾಲದಲ್ಲಿ ಜಾಸ್ತಿ ಇವೆ. ಅಂಥದ್ದಕ್ಕೆಲ್ಲ ಸಾಕ್ಷಿ ಆಗ್ಬೋದು. ಅವೆಲ್ಲ ರಾಹುವಿನ ಪ್ರಭಾವ. ಅಂದರೆ ಆತನು ಆಡಂಬರ, ಡಾಂಬಿಕತೆ, ಆಡಂಬರದ ಪ್ರದರ್ಶನ ಮಾಡುವಂಥದ್ದು, ನಮ್ಮದೇ ದುಡ್ಡು ಖರ್ಚು ಮಾಡಿ ಇನ್ನಷ್ಟು ಸಮಾಜದ ಬಳಿಕ ನಾವು ಅಲ್ಲಿ ದೊಡ್ಡ ವ್ಯಕ್ತಿಗಳಂತೆ ಬಿಂಬಿಸುವಂಥ ಘಟನೆ ಅವೆಲ್ಲ ಈಗಿನ ಕಾಲದಲ್ಲಿ ಭಾಳ ಜಾಸ್ತಿ ಇದೆ. ಅವೆಲ್ಲ ಇಂಪ್ಯಾಕ್ಟ್ಗಳಿಗೆ ರಾಹು ನಿಮಗೆ ಸಹಾಯ ಆಗ್ತಾನೆ. ಇನ್ನು ಕೇತು, ಈಗ ನಿಮಗೆ ಸಿಂಹ ರಾಶಿಯಲ್ಲಿರುವಂಥ ಕೇತು ಪಂಚಮದಲ್ಲಿರುವ ಕಾರಣ ಕೇತುವಿನ ಬೆಂಬಲ ನಿಮಗೆ ಇರುವುದಿಲ್ಲ. ಕೇತುವು ಕಲಹಕ್ಕೆ, ವಾಗ್ವಾದಕ್ಕೆ, ವಿಶೇಷವಾಗಿ ಕಿರಿಯರಲ್ಲಿ ಕಲಹಕ್ಕೆ ಕಾರಣ ಆಗ್ಬೋದು, ಅಥವಾ ನಿಮ್ಮ ಮನೆಯ ಮಕ್ಕಳಲ್ಲಿ ಕಾರಣ ಆಗ್ಬೋದು, ಅಥವಾ ನಿಮ್ಮ ಮನೆಯ ಮಕ್ಕಳು ನಿಮಗೆ ಅಪ್ರಿಯವಾದ ಘಟನೆಗಳನ್ನು ಮಾಡೋದು, ಅದು ನಿಮಗೆ ಅಪ್ರಿಯವಾದ ಕೆಲಸ ಕಾರ್ಯಗಳನ್ನು ಮಾಡೋದು, ಅವರ ಮೂಲಕ ನಿಮಗೆ ಕಷ್ಟ ನಷ್ಟ ಅಥವಾ ಖರ್ಚುಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಈ ನವಗ್ರಹಗಳ ವ್ಯವಸ್ಥೆಯಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ಆಶೀರ್ವಾದನೂ ಇದೆ, ಕೆಲವೊಂದು ಗ್ರಹಗಳ ವೈರುಧ್ಯನೂ ಇದೆ. ಆರಂಭದಲ್ಲಿ ರವಿಯ ವೈರುಧ್ಯ ಇದ್ದರೂ ಮಧ್ಯೆ ರವಿಯ ಒಂದು ಆಶೀರ್ವಾದ, ಆರಂಭದಲ್ಲಿ ಮಂಗಳನ ಆಶೀರ್ವಾದ ಇದ್ದರೂ ಮತ್ತೆ ಮಂಗಳನಿಂದ ನಿಮಗೆ ವಿರುದ್ಧ ಪರಿಣಾಮ. ಹಾಗಾಗಿ ಸೂರ್ಯನಿಂದಲೂ ಮಿಶ್ರ ಫಲ, ಮಂಗಳನಿಂದಲೂ ಮಿಶ್ರ ಫಲ ಬರುತ್ತೆ. ಜೊತೆಗೆ ಬುಧನು ಹಾಗೆ ಆರಂಭದಲ್ಲಿ ನಿಮಗೆ ವಿರುದ್ಧವಾಗಿರ್ತಾನೆ, ಮಧ್ಯದ ಕೆಲವು ದಿನಗಳು ನಿಮಗೆ ಪೂರಕವಾಗಿ ಅಲ್ಲಿನಿಂದಲೂ ಮಿಶ್ರ ಫಲ. ಇಲ್ಲಿ ಗುರು, ಶುಕ್ರ, ಶನಿ ಮತ್ತು ಈ ಕೇತು ಈ 4 ಗ್ರಹಗಳು ತಿಂಗಳು ಪೂರ್ತಿ ನಿಮಗೆ ವಿರುದ್ಧವಾಗಿ ಇರ್ತಾರೆ. ಹಾಗಾಗಿ ಮಿಶ್ರ ಫಲಗಳ ಸೂಚನೆ ಇರೋದ್ರಿಂದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಚಂದ್ರನ ವಿಚಾರ ನೋಡಿದರೆ ಆಗ ನಮಗೆ ಯಾವ್ಯಾವ ದಿನ ಚಂದ್ರನ ಬೆಂಬಲ ಇದೆ ಅಂತ ಹೇಳ್ತೇನೆ. ಆ ಡೇಟ್ಗಳಲ್ಲಿ ಚಂದ್ರನ ಅನುಕೂಲ ಇದ್ದಾಗ ನೀವು ಯಾವುದೇ ಪ್ರಮುಖ ಕೆಲಸ ಕಾರ್ಯ, ಸಹಿ ಒಪ್ಪಂದ, ಭೇಟಿಯಾಗುವಂಥದ್ದು, ರಿಜಿಸ್ಟ್ರೇಷನು, ಇನ್ನೇ ಅಪ್ಲೈ ಮಾಡೋದು ಇತ್ಯಾದಿಗಳಿಗೆ ಆ ಡೇಟ್ಗಳನ್ನು ಉಪಯೋಗ ಮಾಡುವಂಥದ್ದು. ಸೆಪ್ಟೆಂಬರ್ನಲ್ಲಿ 1, 2, 5, 6, 7, 12, 13, 14, 15, 21, 22, 23, 24, 25, 28, 29
ಎಷ್ಟು ದಿನಗಳು ಅಂದರೆ ಸುಮಾರು 16 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುತ್ತೆ. ಚಂದ್ರನ ಪೂರಕವಾಗಿರ್ತಾನೆ. ಕ್ಷಿಪ್ರವಾಗಿ 2 ದಿನಕ್ಕೂ ಚಂದ್ರ ರಾಶಿ ಬದಲು ಮಾಡ್ತಾನೆ. ಹಾಗಾಗಿ ಅಲ್ಲಿ ಒಂದೊಂದು ಹಂತದಲ್ಲಿ ನಿಮಗೆ ಉತ್ತಮ ಫಲ ಚಂದ್ರನಿಂದ ಸಿಗಲಿದೆ. ಆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಉಪಯೋಗ ಮಾಡಿಕೊಳ್ಳಿ. ಇನ್ನು ನಿಮಗೆ ಆಗಲೇ ಹೇಳಿದ್ದೇನೆ 6-7 ಗ್ರಹಗಳ ಒಂದು ವಿರುದ್ಧ ಸಹ ಕೆಲವೊಮ್ಮೆ ಬರುತ್ತೆ. ಉದಾಹರಣೆಗೆ ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ, ಕೇತುಗಳು ಒಂದಲ್ಲ ಒಂದು ಸಮಯದಲ್ಲಿ ನಿಮಗೆ ವಿರುದ್ಧವಾಗಿರ್ತಾರೆ. ಅದಕ್ಕೆ ದೋಷ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ ಮಾಡಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಸ್ತೋತ್ರ, ಕರುವಲಂಬನ ಸ್ತೋತ್ರ ಇತ್ಯಾದಿ ಪಠನೆ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಆದಿತ್ಯ ಹೃದಯ ಸ್ತೋತ್ರ, ಈ ರೀತಿ ಯಾವುದೇ ರೀತಿಯ ನಿಮಗೆ ಅನುಕೂಲವಾಗುವಂಥ ದೇವರು ಅಥವಾ ದೇವಿಯ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಪಠನೆ ಮಾಡ್ಬೋದು. ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಅಷ್ಟೋತ್ತರ ಶತನಾಮ, 108 ನಾಮ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಯಾರಿಗೆ ಈ ಪಠನೆ ಮಾಡಲಿಕ್ಕೆ ಬರೋಂಥವ್ರು ಕೇಳಿಸ್ಕೊಳ್ಬೋದು. ಪಠನೆ ಮಾಡಲಿಕ್ಕೆ ಕೆಲವರಿಗೆ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಪರವಾಗಿಲ್ಲ, ಅದನ್ನು ನೀವು ಕೇಳಿಸ್ಕೊಳ್ಳೋದು. ಶ್ರವಣ ಭಕ್ತಿನೂ ಒಳ್ಳೆಯದು. ಅಥವಾ ನಿಮಗೆ ಯಾವುದೂ ಅನುಕೂಲ ಇಲ್ಲದ್ರೆ ದಾನ ಧರ್ಮದ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗ, ವಾರಕ್ಕೊಮ್ಮೆನೋ ಅಥವಾ ಇಂಥ ನಿಮಗೆ ಅನುಕೂಲವಾದ ದಿನಗಳನ್ನು ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಏನಾದರೂ ನೀವು ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸ್ಬೋದು. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನದ ಮಾರ್ಗ ನಿಮ್ಮ ದೋಷವನ್ನು ಕಳೆದುಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಆಯುರ್ವೇದ ಶಿಖರದ ಜಯ ಲಾಭ ಮಾಡಿಸಿದಾಗಲೇ ಕೆಲವೊಂದು ಎಚ್ಚರಿಕೆ ವಿಚಾರಗಳನ್ನು ಹೇಳಿದರೆ ಯಾರು ಭಯ ಆತಂಕ ಪಡೋದಿಲ್ಲ. ನಾವು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದರೆ ನಮಗೆ ಬರುವಂಥ ತೊಂದರೆಗಳನ್ನು, ಅವಘಡಗಳನ್ನು ನಾವು ತಪ್ಪಿಸ್ಕೊಳ್ಬೋದು. ಖಂಡಿತವಾಗಿ ಎಲ್ಲರಿಗೂ ಶುಭವಾಗಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.